Okay, students. Next, we'll move to another question. Torques of equal magnitude are applied to a yellow cylinder and a solid sphere, both having the same mass and radius. Full stop. The cylinder is free to rotate about its standard axis of symmetry, and the sphere is free to rotate about an axis passes through its center. Full stop. Which of the two will acquire a greater angular speed after a given time? ಮಕ್ಕಳೇ ಫಸ್ಟ್ ನಾವು ಸಿಚುಯೇಷನ್ ಅರ್ಥ ಮಾಡ್ಕೊಬೇಕು. ಏನು ಕೊಟ್ಟಿದ್ದಾರೆ? ಒಂದು ಸಿಲಿಂಡರ್ ಕೊಟ್ಟಿದ್ದಾರೆ. ಓಕೆ, ಎಸ್, ಹ್ಯಾಲೋ ಸಿಲಿಂಡರ್ ಅಂತ ಕೊಟ್ಟಿದ್ದಾರೆ. ಟೊಳ್ಳಾಗಿರ್ಬೇಕು ಒಳಗಡೆ. ಅರ್ಥ ಆಗ್ತಿದೆಯಾ ಮಕ್ಕಳೇ? ಹ್ಯಾಲೋ ಸಿಲಿಂಡರು ಮತ್ತು ಒಂದು ಸ್ಪಿಯರ್ ಎರಡು ಇದಾವೆ. ಈ ರೀತಿ ಅರ್ಥ ಆಗ್ತಿದೆ. ಒಂದು ಬಾಲ್ ಇದೆ, ಒಂದು ಹ್ಯಾಲೋ ಸಿಲಿಂಡರ್ ಇದೆ. ಎರಡನ್ನು ನಾವು ನೇತಾಕ್ಬಿಟ್ಟಿದ್ದೀವಿ. ಎರಡಕ್ಕೂ ಟಾರ್ಕ್ ಅಪ್ಲೈ ಮಾಡ್ತೀವಿ, ಅಂದರೆ ಎರಡನ್ನೂ ತೆಗೆಸ್ತೀವಿ. ಸೇಮ್ ಟಾರ್ಕ್ನ ಅಪ್ಲೈ ಮಾಡಿರ್ತೀವಿ. ಅರ್ಥ ಆಗ್ತಿದೆಯಾ? ಅಂದರೆ ಸೇಮ್ ಫೋರ್ಸ್ನ ಅಪ್ಲೈ ಮಾಡ್ಕೊಂಡು ತಿರುಗಿಸಿರ್ತೀವಿ ನಾವು. ಅರ್ಥ ಆಗ್ತಿದೆಯಾ? ಅಂದರೆ ಸೇಮ್ ಟಾರ್ಕ್. ಓಕೆ, ನಾವು ರೊಟೇಷನಲ್ ಮೋಷನ್ ಬಂದಾಗ ಟಾರ್ಕ್ ಅಂತಲೇ ಹೇಳ್ತೀವಿ. ಸೇಮ್ ಟಾರ್ಕ್ನ ಅಪ್ಲೈ ಮಾಡಿರ್ತೀವಿ. ಸ್ವಲ್ಪ ಹೊತ್ತು ಟೈಮ್ ಆದಮೇಲೆ ಯಾವುದಕ್ಕೆ ಹೆಚ್ಚಾಗಿ ಸ್ಪೀಡ್ ಬರುತ್ತೆ? ಸಿಲಿಂಡರ್ಗೆ ಇರುತ್ತಾ ಅಂದರೆ ಸ್ಪಿಯರ್ಗೆ ಇರುತ್ತಾ ಅಂತ ಫೈಂಡ್ ಔಟ್ ಮಾಡಬೇಕು. ಅಷ್ಟೇ ಇದೆ. ಓಕೆ, ಎಸ್, ಫ್ರಮ್ ದ ಗಿವನ್ ಡೇಟಾ ಮಕ್ಕಳು ನೋಡಿ, this is the cylinder, hollow cylinder. This is the standard axis of rotation. Standard axis of rotation. ಒಂದು ಸ್ಪಿಯರ್ ತಗೋಣ. ಓಕೆ, ಸ್ಪಿಯರ್. ಹೌದಾ ಮಕ್ಕಳೇ? ಅಂದರೆ ಸ್ಪಿಯರ್ನಲ್ಲೂ ಇದಾಗಬೇಕು. The moment of inertia of the body which passes through the center of gravity and ಇಲ್ಲಿ ಏನಾಗಿದೆ? axis of rotation, standard axis of rotation of the cylinder ಅಂತ ಹೇಳಿದ್ದಾರೆ. ಎಸ್, ನಮಗೆ moment of inertia of the cylinder about the standard axis. ಇದು ಹ್ಯಾಲೋ ಸಿಲಿಂಡರ್ ಆಗಿದೆ ಅಂತ ನಮಗೆ moment of inertia of the cylinder ಆಲ್ರೆಡಿ ಗೊತ್ತು. mass of the cylinder and radius of the cylinder. ಓಕೆ, ಮಾಸ್ ಸ್ಕ್ವೇರ್. ಓಕೆ, ಅರ್ಥ ಆಯ್ತಾ ಮಕ್ಕಳೇ? ಇದು ನಿಮಗೆ ನಾವು ಆಲ್ರೆಡಿ ಟ್ಯಾಬ್ಲೆಟ್ ತಗೊಂಡು ಬರ್ತೀವಲ್ಲ, ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಬಾಡೀಸ್. ಓಕೆ, ರೆಗ್ಯುಲರ್ ಶೇಪ್ ಬಾಡೀಸ್. ಓಕೆ, ಅಬೌಟ್ ದ ಡಿಫ್ರೆಂಟ್ ಆಕ್ಸ್ ಆಫ್ ರೊಟೇಷನ್ಸ್ ಅಂತ ಎಲ್ಲ ಬರ್ಸಿದ್ವಿ. ಅಲ್ಲೋ ನೋಡಿ ಡೈರೆಕ್ಟ್ ಫಾರ್ಮುಲಾ ಸಿಗುತ್ತೆ. ಇವಾಗ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಸ್ಪಿಯರ್, ಓಕೆ, ಸಾಲಿಡ್ ಸ್ಪಿಯರ್ ವಿಚ್ ಪಾಸ್ ಥ್ರೂ ದ ಸೆಂಟರ್ ಆಫ್ ಗ್ರಾವಿಟಿ, ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಸ್ಪಿಯರ್ is 2/5 times of mr square. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ಇವಾಗ ನಮಗೆ ಇಷ್ಟು ಗೊತ್ತಾಗಿದೆ. ದಿಸ್ ಟೇಕನ್ ಆಸ್ ಇಕ್ವೇಷನ್ 1, ದಿಸ್ ಟೇಕನ್ ಆಸ್ ಇಕ್ವೇಷನ್ 2. ಓಕೆ, ವಿ ನೋ ದಟ್ ಒಂದು ಜನರಲ್ ಇಕ್ವೇಷನ್ ಗೊತ್ತಾ ನಮಗೆ? ಹೌದಾ ಮಕ್ಕಳೇ? ಎಸ್, ವಾಟ್ ಇಸ್ ದ ಟಾರ್ಕ್? ಟಾರ್ಕ್ ಇಸ್ ಈಕ್ವಲ್ ಟು ಮೂಮೆಂಟ್ ಆಫ್ ಇನರ್ಷಿಯಾ ಇಂಟು ಆಂಗ್ಯುಲರ್ ಆಕ್ಸಲರೇಷನ್ ಅಂತ ಡಿರೈವ್ ಮಾಡಿದ್ದೀವಿ. ಓಕೆ, ಇದು ಜನರಲ್ ಇಕ್ವೇಷನ್. ಇವಾಗ ಟಾರ್ಕ್ ಆನ್ ದ ಸಿಲಿಂಡರ್ ಅಂತ ತಗೊಂಡ್ರೆ, ಟಾರ್ಕ್ ಆನ್ ದ ಸಿಲಿಂಡರ್ ಇಸ್ ಈಕ್ವಲ್ ಟು ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಸಿಲಿಂಡರ್ ಅಂಡ್ ಆಂಗ್ಯುಲರ್ ಆಕ್ಸಲರೇಷನ್ ಆಫ್ ದ ಸಿಲಿಂಡರ್. ಓಕೆ, ಸಿಮಿಲರ್ಲಿ, ಓಕೆ, ದ ಟಾರ್ಕ್ ಆನ್ ದ ಸ್ಪಿಯರ್ ಇಸ್ ಈಕ್ವಲ್ ಟು ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಸ್ಪಿಯರ್ ಅಂಡ್ ಆಂಗ್ಯುಲರ್ ಆಕ್ಸಲರೇಷನ್ ಆಫ್ ದ ಸ್ಪಿಯರ್. ಹೌದಾ? ಎಸ್, ದಿಸ್ ಟೇಕನ್ ಆಸ್ ಇಕ್ವೇಷನ್ 3, ದಿಸ್ ಟೇಕನ್ ಆಸ್ ಇಕ್ವೇಷನ್ 4. ಮಕ್ಕಳೇ ಇದನ್ನು ಬರ್ಕೊಳ್ಳಿ. ಮತ್ತೆ ರಬ್ ಮಾಡ್ತೀನಿ. ಫ್ರಮ್ ದ ಗಿವನ್ ಡೇಟಾ ಅವ್ರು ಏನು ಹೇಳಿದ್ದಾರೆ? ಎರಡಕ್ಕೂ ಟಾರ್ಕ್ ನಾವೇನು ಅಪ್ಲೈ ಮಾಡ್ತೀವೋ ಎರಡು ಸೇಮ್ ಇದೆ. ಹೌದಾ? ದಟ್ ಈಸ್ ಗಿವನ್. ಏನ್ ಕೊಟ್ಟಿದ್ದಾರೆ? ದ ಟಾರ್ಕ್ ವಿಚ್ ಇಸ್ ಅಪ್ಲೈಡ್ ಆನ್ ದ ಸಿಲಿಂಡರ್ ಇಸ್ ಈಕ್ವಲ್ ಟು ದ ಟಾರ್ಕ್ ಅಪ್ಲೈಡ್ ಆನ್ ದ ಸ್ಪಿಯರ್. ಅವ್ರು ಕೊಟ್ಟಿರೋದು, ಆ ಕೊಟ್ಟಿರೋ ಡೇಟಾ ಎಲ್ಲ ಬರ್ಕೊಂತ ಇದ್ದೀನಿ. ದೇರ್ಫೋರ್ IC into alpha C that is equal to IS into alpha S. ಒಪ್ಕೊಂತೀರಾ? Yes. Now ratio of the alpha C to the alpha S.
ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಮಕ್ಕಳೇ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಸ್ಪಿಯರ್. ಓಕೆ, ಅವ್ರು ಹೇಳಿದ್ದಾರೆ ಸೇಮ್ ರೇಡಿಯಸ್ಸು ಮತ್ತೆ ನಿಮಗೆ ಸೇಮ್ ಮಾಸ್. ಹೌದಾ ಮಕ್ಕಳೇ? ಸೇಮ್ ರೇಡಿಯಸ್ ಸೇಮ್ ಮಾಸ್ ಇರೋದ್ರಿಂದ ನಾವು ಏನ್ ಮಾಡಿದ್ವಿ, ಎರಡಕ್ಕೂ ಎಮ್ ಅಂತ ತಗೊಂಡಿದ್ವಿ. ರೇಡಿಯಸ್ ಅಷ್ಟೇ ಸೇಮ್ ಇರೋದ್ರೆ ಸೇಮ್ ತಗೊಂಡಿದ್ವಿ. ಇವಾಗ ಇಲ್ಲಿ ಕಂಪ್ಯಾರಿಸನ್ ಕೊಡಬೇಕು. ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಲ್ಲ, ಆಲ್ಫಾ ಸಿ ಡಿವೈಡ್ ಬೈ ಆಲ್ಫಾ ಎಸ್ ಅಂತ. ಇವಾಗ ಐ ಎಸ್ ಡಿವೈಡ್ ಬೈ ಐ ಸಿ ಅಂತ ಬಂತು. ಓಕೆ, ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಸ್ಪಿಯರ್ ಎಷ್ಟಿದೆ ಮಕ್ಕಳೇ? 2/5 times of mr square. Okay, all divided by mr square. mr square get cancelled to each other. Therefore, ಮಕ್ಕಳೇ ಚೆನ್ನಾಗಿ ನೋಡಿ ಇಲ್ಲಿ, angular acceleration of the cylinder divided by angular acceleration of the sphere. Okay, that is equal to 2/5 times. ಓಕೆ, ಅಂದ್ರೆ ಇದರಿಂದ ನಾವು ಏನು ಕನ್ಕ್ಲೂಷನ್ ಕೊಡ್ಬೋದು ಮಕ್ಕಳೇ? ಆಂಗ್ಯುಲರ್ ಆಕ್ಸಲರೇಷನ್ ಆಫ್ ದ ಸಿಲಿಂಡರ್ ಈಸ್ ಲೆಸ್ ದನ್ ದ ಆಂಗ್ಯುಲರ್ ಆಕ್ಸಲರೇಷನ್ ಆಫ್ ದ ಸ್ಪಿಯರ್. ಹೌದಾ? ಎಸ್ ಮಕ್ಕಳೇ, ಇದನ್ನು ಬರ್ಕೊಳ್ಳಿ. I'll rub this one. Okay. Therefore, the angular acceleration of the cylinder is less than the angular acceleration of the sphere. ಹೌದಾ ಮಕ್ಕಳೇ? ನಮಗೊಂದು ಈಕ್ವೇಶನ್ ಗೊತ್ತು. ದ ಫೈನಲ್ ಆಂಗ್ಯುಲರ್ ವೆಲಾಸಿಟಿ ಇಸ್ ಈಕ್ವಲ್ ಟು ಇನಿಷಿಯಲ್ ಆಂಗ್ಯುಲರ್ ವೆಲಾಸಿಟಿ ಪ್ಲಸ್ ಆಲ್ಫಾ ಇಂಟು ಟಿ. ಓಕೆ, ಅಂದ್ರೆ ಜನರಲ್ ಈಕ್ವೇಶನ್ ಮಕ್ಕಳೇ. ಫೈನಲ್ ಆಂಗ್ಯುಲರ್ ವೆಲಾಸಿಟಿ ಇಸ್ ಈಕ್ವಲ್ ಟು ಇನಿಷಿಯಲ್ ಆಂಗ್ಯುಲರ್ ವೆಲಾಸಿಟಿ ಪ್ಲಸ್ ಆಂಗ್ಯುಲರ್ ಆಕ್ಸಲರೇಷನ್ ಇಂಟು ಟೈಮ್ ಟೇಕನ್. ಓಕೆ, ಎರಡಕ್ಕೂ ಸೇಮ್ ಟೈಮ್ ಇದೆ. ಹೌದಾ? ಫಾರ್ ಗಿವನ್ ಟೈಮ್ ಅಂತ ಎರಡಕ್ಕೂ ಸೇಮ್ ಇಂಟರ್ವಲ್ ನಾವು ನೋಡಬೇಕು, ಯಾವುದಕ್ಕೆ ಹೆಚ್ಚಾಗಿ ಆಂಗ್ಯುಲರ್ ವೆಲಾಸಿಟಿ ಇದೆ ಅಂತ. ಓಕೆ, ಎಸ್ ನೋಡಿ ಮಕ್ಕಳೇ, ಇನಿಷಿಯಲ್ ಎರಡೂ ರೆಸ್ಟ್ ಪೊಸಿಷನ್ ಇದ್ವು ಅಂತಂದ್ರೆ ನಾವು ಇನಿಷಿಯಲಿ ಸಿಲಿಂಡರ್ ಮತ್ತೆ ಸ್ಪಿಯರ್ ಎರಡು ರೆಸ್ಟ್ ಪೊಸಿಷನ್ ಇದ್ವು ಅಂತಂದ್ರೆ ಇನಿಷಿಯಲ್ ಆಂಗ್ಯುಲರ್ ವೆಲಾಸಿಟಿ 0 ಆಗಿರುತ್ತೆ. Therefore, the final angular velocity is equal to alpha into t. Finally, we can conclude that the final angular velocity is directly proportional to angular acceleration. ನೋಡಿ, ಇದು proportionality directly proportional to angular acceleration. ಅರ್ಥ ಆಯ್ತಾ ಮಕ್ಕಳೇ? ಇವಾಗ ನೀವು ಹೇಳ್ಬೋದು ಯಾವುದಕ್ಕೆ ಆಂಗ್ಯುಲರ್ ಆಕ್ಸಲರೇಷನ್ ಜಾಸ್ತಿ ಇರುತ್ತೆ? ಸ್ಪಿಯರ್. ಹೌದಾ? ಎಸ್, the angular velocity of the sphere, final angular velocity of the sphere is greater than the final angular velocity of the cylinder. ಅರ್ಥ ಆಯ್ತಾ ಮಕ್ಕಳೇ? This is the problem. Okay. Okay friends, finally we can conclude that the final angular velocity of the sphere is greater than the final angular velocity of the cylinder ಅಂತ ಗೊತ್ತಾಯ್ತು. Okay, next we will move to next problem. A solid cylinder of mass 20 kg rotates about its axis with angular speed 100 radian per second. Full stop. The radius of the cylinder is 0.25 meter. What is the kinetic energy associated with the rotation of the cylinder? Question mark. What is the magnitude of the angular momentum? What is the magnitude of the angular momentum of the cylinder about its axis? Okay, ಏನಕ್ಕೆ ಕೇಳಿದರೆ? kinetic energy ಕೇಳಿದರೆ, ನೆಕ್ಸ್ಟ್ ಆಂಗ್ಯುಲರ್ ಮೊಮೆಂಟಮ್ ಕೇಳಿದ್ದಾರೆ. ಹೌದಾ ಮಕ್ಕಳೇ? ಫಸ್ಟ್ ಗಿವನ್ ಡೇಟ್ ಆಫ್ ಬರ್ತ್ ಅಂತ ತಗೋಣ ಮಕ್ಕಳೇ. ಎಸ್, ಗಿವನ್ ಡೇಟಾ ನೋಡಿ. ಏನೇ ಕೊಟ್ಟಿದ್ದಾರೆ? ಫಸ್ಟು a solid cylinder, okay, of mass 20 kg. Mass of the cylinder
20 kg. Okay. Rotates about its axis with angular speed omega 100 radian per second. ಹೌದಾ ಮಕ್ಕಳೇ? The radius of the cylinder 0.25 meter. Okay. What is the kinetic energy associated with the rotation of the cylinder? ಒಂದು ಸಿಲಿಂಡರ್ ಇದೆ, ಸಾಲಿಡ್ ಸಿಲಿಂಡರ್. This is the axis of the cylinder. Okay, solid cylinder. R is the radius of the cylinder and m is the mass of the cylinder. Okay, ಅದು rotate ಆಗ್ತಾ ಇದೆ about its axis of rotation. Standard axis of rotation ಈ ರೀತಿ rotate ಆಗ್ತಾ ಇದೆ. Okay, ಅದರ ಒಂದು kinetic energy ಎಷ್ಟಿದೆ ಅಂತ ಕೇಳಿದ್ದಾರೆ. Kinetic energy is watt and angular momentum is watt. ಅರ್ಥ ಆಯ್ತಾ ಮಕ್ಕಳೇ? ಇಷ್ಟು ಕೇಳಿದ್ದಾರೆ. ಇದನ್ನ ನಾವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಓಕೆ, ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಕೈನೆಟಿಕ್ ಎನರ್ಜಿ ಅಂತ ನಾವು ನೋಡಿದ್ರೆ ಆಲ್ರೆಡಿ ನಿಮಗೆ ಗೊತ್ತು. ದ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು 1/mv². ಜನರಲ್ ಆಗಿ, ಹೌದಾ ಮಕ್ಕಳೇ? ನಾವು ರೊಟೇಷನ್ ಡೈನಾಮಿಕ್ಸ್ ಬಂದಾಗ m ಈಸ್ ರಿಪ್ಲೇಸ್ಡ್ ಬೈ ಏನ್ ಹೇಳಿದೀವಿ? ಮೊಮೆಂಟ್ ಆಫ್ ಇನರ್ಷಿಯಾ. ಹೌದಾ? ಮಾಸ್ ಈಸ್ ಈಕ್ವಲೆಂಟ್ ಟು ದ ಮೊಮೆಂಟ್ ಆಫ್ ಇನರ್ಷಿಯಾ and velocity is equivalent to the omega. Hence, the kinetic energy of the body is given by 1/2I omega square. Okay, ಹೌದಾ ಮಕ್ಕಳೇ? ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ಮೊಮೆಂಟ್ ಆಫ್ ಇನರ್ಷಿಯಾ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಎಸ್, ನಾವು ಕಂಡುಹಿಡ್ಕೊಬೇಕು. ಎಸ್, ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಸಿಲಿಂಡರ್, ಸಾಲಿಡ್ ಸಿಲಿಂಡರ್ ನಿಮ್ಗೆ ಹೇಳ್ಕೊಟ್ಟಿದ್ದೀವಿ ಮಕ್ಕಳೇ, mr²/2. ಇದು ನಿಮಗೆ ಈಕ್ವೇಶನ್ಸ್ ಕೊಟ್ಟಿದೀವಲ್ಲ, ಅರಳಿದೆ ನೋಡಿ. ಒಂದು ಟ್ಯಾಬ್ಲೆಟ್ ಎಲ್ಲ ಮಾರ್ಕ್ಸಿ ಎಲ್ಲ ಬರ್ಸಿದೀವಲ್ಲ, ಅರಳಿದೆ. ಎಸ್, ಮಾಸ್ ಆಫ್ ದ ಸಿಲಿಂಡರ್ 20, ರೇಡಿಯಸ್ ಆಫ್ ದ ಸಿಲಿಂಡರ್ 0.25 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಓಕೆ, ಇದನ್ನ ಸಿಂಪ್ಲಿಫೈ ಮಾಡಿ ಮಕ್ಕಳೇ. ಎಷ್ಟು ಬರುತ್ತೆ ನೋಡಿ? ಎಷ್ಟು ಬರುತ್ತೆ ನೋಡಿ? 2 1s 2 10s. ಓಕೆ, 10 into 0.0625 ಅಂತ ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿ. ಓಕೆ, ಆಫ್ಟರ್ ಸಿಂಪ್ಲಿಫಿಕೇಶನ್ you'll get 0.625 ಮೂಮೆಂಟ್ ಆಫ್ ಇನರ್ಷಿಯಾ ಅಲ್ವಾ ಮಕ್ಕಳೇ? kg. ಓಕೆ, ಮೀಟರ್ ಸ್ಕ್ವೇರ್. ಓಕೆ, ಆಗ್ಬೋದಾ? ಇಲ್ಲಿ ಮೂಮೆಂಟ್ ಆಫ್ ಇನರ್ಷಿಯಾ ಸಿಕ್ತು ಮಕ್ಕಳೇ. ನೆಕ್ಸ್ಟ್ ನಾವು ಏನು ಮಾಡಬೇಕು? ಕೈನೆಟಿಕ್ ಎನರ್ಜಿ ಫೈಂಡ್ ಔಟ್ ಮಾಡಬೇಕು. ಎಸ್, shall I rub this one? ಬರ್ಕೊಂಡಿದ್ದೀರಾ? ಬೇಗ ಬರ್ಕೊಂಬಿಡಿ. Therefore, kinetic energy is equal to 1/2 I value 0.625 into omega square. ಒಮೆಗಾ ವ್ಯಾಲ್ಯೂ ನಿಮ್ಗೆ ಇವಾಗ ಕೊಟ್ಟಿದ್ವಿ ಮಕ್ಕಳೇ, 100 ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಎಸ್, 1/2 into 100 ಆಯ್ತು. ಇದನ್ನೇ ಬರೋದು ಫಸ್ಟ್ 0.625 into 100 into 100 ಅಂದರೆ 100ನ 2 ಟೈಮ್ಸ್ ಬರ್ಕೊಬೇಕು ಅಂತ. ಹೌದಾ ಮಕ್ಕಳೇ? ಎಸ್, 2 1s 2 50s. ಓಕೆ, ಇಲ್ಲಿ ನೋಡಿ 0.625 into 100 ಅಂತಂದ್ರೆ 62.5 into 50 ಅಂತ ಬರುತ್ತೆ. ಹೌದಾ? ಎಸ್, ಮಲ್ಟಿಪ್ಲೈ ದಿಸ್ ಒನ್, ವಿಲ್ ಗೆಟ್ ದ ಆನ್ಸರ್. ಎಷ್ಟು ಬರುತ್ತೆ ಮಕ್ಕಳೇ? ಎಸ್, 3125. 3125. ಎಸ್ ಎಲ್ಲಿದೆ kinetic energy ಗೆ? joules. Therefore, the kinetic energy of the cylinder is 3125 joules. ಅರ್ಥ ಆಯ್ತಾ ಮಕ್ಕಳೇ? ಇದನ್ನ ಆಯ್ತು ಫೈಂಡ್ ಔಟ್ ಮಾಡಿದ್ದು. ಇನ್ನು ಸೆಕೆಂಡ್ ಪಾರ್ಟ್ ಇದೆಯಲ್ವಾ?
ವಾಟ್ ಇಸ್ ದ ಆಂಗ್ಯುಲರ್ ಮೊಮೆಂಟಮ್ ಆಫ್ ದ ಬಾಡಿ ಅಂತ. ಮಕ್ಕಳೇ ಇದು ಆಗಿತ್ತು ಅಂದರೆ ನಾನು ಈ ಕಡೆ ಬರ್ತೀನಿ. ಎಸ್, ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಆಂಗ್ಯುಲರ್ ಮೊಮೆಂಟಮ್? ಅದು ಅಷ್ಟೇ ಮಕ್ಕಳೇ, ನಿಮ್ಗೆ ನೆನಪಿರಲಿಲ್ಲ ಅಂದರೆ ಲೀನಿಯರ್ ಮೊಮೆಂಟಮ್ಗೆ ಪಿ ಎಮ್ ಇಂಟು ವಿ ಅಂತ ಹೇಳ್ತಿರಲ್ವಾ. ಇವಾಗ ಆಂಗ್ಯುಲರ್ ಮೊಮೆಂಟಮ್ಗೆ ಇದು ಆಂಗ್ಯುಲರ್ ರೊಟೇಷನಲ್ ಮೋಷನ್ ಬರೋದ್ರಿಂದ ಎಮ್ ಈಸ್ ರಿಪ್ಲೇಸ್ಡ್ ಬೈ ಮೊಮೆಂಟ್ ಆಫ್ ಇನರ್ಷಿಯಾ, ಪಿ ಈಸ್ ರಿಪ್ಲೇಸ್ಡ್ ಬೈ ಒಮೆಗಾ ಅಂದ್ರೆ ಫೈನಲ್ ವೆಲಾಸಿಟಿ. ಓಕೆ, ಎಸ್, ಐ ಈಸ್ ದ ಅನಲಾಗ್ ಆಫ್ ಮಾಸ್ ಇನ್ rotational dynamics. ಹೌದಾ ಮಕ್ಕಳೇ? L is equal to I omega. Therefore L is equal to I ಅಂದ್ರೆ 0.625 into omega ಅಂದ್ರೆ 100. ಓಕೆ, ಎಷ್ಟು ಬಂತು ಮಕ್ಕಳೇ? ಮಲ್ಟಿಪ್ಲೈ ಮಾಡಿ 62.5. ಹೌದಾ? ಎಸ್, ವಾಟ್ ಇಸ್ ದ ಎಸೆನ್ಸ್ ಫಾರ್ ದ ಆಂಗ್ಯುಲರ್ ಮೊಮೆಂಟಮ್ ಅಂತ ನಾವು ನೋಡಿದ್ರೆ, ಓಕೆ, ನಿಮ್ಗೆ ಆಂಗ್ಯುಲರ್ ಮೊಮೆಂಟಮ್ ನಲ್ಲಿ ಆಲ್ರೆಡಿ ಹೇಳ್ಕೊಡ್ತೀವಿ. L is equal to mvr. ಹೌದಾ? ಮಾಸ್ಗೆ ಕೆಜಿ, ವೆಲಾಸಿಟಿಗೆ ಮೀಟರ್ ಪರ್ ಸೆಕೆಂಡ್, ಇನ್ನೊಂದು ಡಿಸ್ಟೆನ್ಸ್ ಇದೆ ಮೀಟರ್, ಹೆನ್ಸ್ ಕೆಜಿ ಮೀಟರ್ ಸ್ಕ್ವೇರ್, ಓಕೆ, ಪರ್ ಸೆಕೆಂಡ್. ದಿಸ್ ಇಸ್ ದ ಎಸ್ ಯೂನಿಟ್. ಹೆಂಗ್ ಬಂತು ಅಂತ ನೋಡಿದ್ರೆ L is equal to ಮಾಸ್ ಇಂಟು ವೆಲಾಸಿಟಿ ಇಂಟು ಡಿಸ್ಟೆನ್ಸ್, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಎಮ್ ವಿ ಆರ್ ಅಂತ ಹೇಳ್ತೀವಿ. ನಿಮಗೆ ನಾವು ಡಿರೈವ್ ಮಾಡಿ ತೋರಿಸ್ತಿದ್ದೀವಿ. ಓಕೆ, ಹೌದಾ ಮಕ್ಕಳೇ? ಮೊಮೆಂಟಮ್ಗೆ ಕೆ ಜಿ ಇಂಟು ಮೀಟರ್ ಪರ್ ಸೆಕೆಂಡ್, ಇದು ಡಿಸ್ಟೆನ್ಸ್ ಮೀಟರ್ ಅಂತ ಇರುತ್ತೆ. ಮೀಟರ್ 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 ಸ್ಕ್ವೇರ್ ಆಯಿತು, ಕೆ ಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ದಿಸ್ ದ ಎಸ್ ಯೂನಿಟ್. ಟೇಕ್ ಡೌನ್.